ಎಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ವೈರಾಗ್ಯನಿಧಿ ಅಕ್ಕ ಮಹಾದೇವಿಯ ವಚನವೊಂದರ ಭಾವಾರ್ಥವನ್ನು ತಿಳಿಯೋಣ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ, ಹಾವಿನ ಸಂಗವೇ ಲೇಸು ಕಂಡಯ್ಯ. ಕಾಯದ ಸಂಗವ ವಿವರಿಸಬಲ್ಲಡೆ, ಕಾಯದ ಸಂಗವೇ ಲೇಸು ಕಂಡಯ್ಯ. ತಾಯಿ ರಕ್ಕಸಿಯಾದಂತೆ ಕಾಯವಿಕಾರವು, ಚನ್ನಮಲ್ಲಿಕಾರ್ಜುನಯ್ಯ. ನೀನೊಲಿದವರು ಕಾಯಗೊಂಡಿದ್ದರೆನಬೇಡ. ಈ ವಚನದಲ್ಲಿ ಅಕ್ಕ ಮಹಾದೇವಿಯು ಮುಕ್ತಿಯನ್ನು ಪಡೆಯಲು ನಮ್ಮ ದೇಹವನ್ನು ಹೇಗೆ ಸಾಧನವಾಗಿ ಬಳಸಬೇಕು ಎಂಬುದನ್ನು ತಿಳಿಸಿದ್ದಾಳೆ. ಹೇಗೆಂದರೆ, ಹಾವಿಗೆ ಹಲ್ಲಿನಲ್ಲಿ ವಿಷವಿರುತ್ತದೆ. ಆ ವಿಷದ ಹಲ್ಲನ್ನೇ ಕಿತ್ತರೆ ಅದರೊಂದಿಗಿನ ಸ್ನೇಹ ಖಂಡಿತ ಅಪಾಯಕಾರಿಯಲ್ಲ. ಹಾಗೆಯೇ ಕಾಯದ ವಿಕಾರ ಗುಣಗಳನ್ನು ಗೆದ್ದರೆ ಕಾಯದ ಜೊತೆ ಸ್ನೇಹ ಒಳ್ಳೆಯದೇ ಆಗಿರುತ್ತದೆ. ಚನ್ನಮಲ್ಲಿಕಾರ್ಜುನ ದೇವನ ಒಲುಮೆಗೆ ಪಾತ್ರರಾದವರು ಕಾಯದ ಎಲ್ಲ ವಿಕಾರಗಳನ್ನು ಗೆದ್ದು ಅರಿವು ಜಾಗೃತವಾದ ಕಾರಣ ಅಂಥವರನ್ನು ಕಾಯಗೊಂಡವರು ಎನ್ನುವ ಅಗತ್ಯವೇ ಇಲ್ಲ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಹೀಗೆ ಆತ್ಮ ಮತ್ತು ದೇಹದ ನಡುವಿನ ಸಂಬಂಧ ಹೇಗಿರಬೇಕೆಂದು ತಿಳಿಸಿದ್ದಾಳೆ.